Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 5ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೇರೆ, ಆಟೋ ರಾಜ ಎಂಬ ವ್ಯಕ್ತಿಯ ಬಗ್ಗೆ ನಾವು ಕೇಳಿ ತಿಳಿದಿದ್ದೇವೆ. ತಮಿಳುನಾಡಿನಲ್ಲಿ ಜನಿಸಿದ ಈ ವ್ಯಕ್ತಿ ಕೆಲವು ವರ್ಷಗಳ ನಂತರ ಬೆಂಗಳೂರಿಗೆ ಬಂದು ನೆಲೆಸಿದರು. ತನ್ನ ಚಿಕ್ಕ ವಯಸ್ಸಿನಲ್ಲಿ ಓದು ತಲೆಗೆ ಏರದ ಕಾರಣ 3ನೇ ತರಗತಿಯಲ್ಲೇ ಶಾಲೆ ಬಿಟ್ಟು ಊರು ಅಲೆಯುತ್ತಿದ್ದನು. ಕೋಪಗೊಂಡ ಈತನ ತಂದೆ ಅವನನ್ನು ಮನೆಯಿಂದ ಓಡಿಸುತ್ತಾರೆ. ಆದರೆ ಈತ ತನ್ನ ಮನೆಯಿಂದಲೇ ತಾಯಿ ಆಭರಣ ಕದ್ದು ಪರಾರಿಯಾಗುತ್ತಾನೆ. ಕುಡಿದು ತಿಂದು ಜೂಜಾಟವಾಡಿ ಕೊನೆಗೆ ಚೆನ್ನೈ ಪೊಲೀಸರಿಗೆ ಸಿಕ್ಕಿ ಜೈಲು ವಾಸ ಮಾಡ್ತಾನೆ. ನಂತರ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿ ನಂತರ ಗುಣಮುಖನಾಗಿ ಬೆಂಗಳೂರಿಗೆ ಬರ್ತಾನೆ. ಜೈಲಿನಲ್ಲಿ ಕಂಡ ಘೋರ ಕಹಿ ನೆನಪುಗಳು ಅವರನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಂತರ ಒಂದು ಆಟೋ ತೆಗೆದುಕೊಂಡು ತನ್ನ ಜೀವನ ನಡೆಸ್ತಾನೆ. ಹೀಗೆ ಆಟೋ ಓಡಿಸುತ್ತಿರುವಾಗ ಓರ್ವ ನಿರ್ಗತಿಕ ವೃದ್ಧೆ ಅನಾಥವಾಗಿ ಬಿದ್ದಿರುವುದನ್ನು ಕಂಡು ಕನಿಕರಪಟ್ಟು ಆಕೆಯನ್ನು ತಾನು ನಿಲ್ಲಿಸಿದ್ದ ಆಟೋ ಶೆಡ್ಡಿನಲ್ಲಿ ಆಕೆಗೆ ಆಸರೆ ನೀಡುತ್ತಾನೆ. ಹೀಗೆ ತನ್ನ ಆಟೋ ಬಾಡಿಗೆಯ ಸಂಪಾದನೆಯಿಂದ ಒಂದು ಚಿಕ್ಕ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಹೀಗೆ ಎಲ್ಲ ನಿರ್ಗತಿಕರನ್ನು, ಸಮಾಜದಲ್ಲಿ ಏನೂ ಸೌಲಭ್ಯವಿಲ್ಲದೆ ಇರುವವರನ್ನ, ಬುದ್ಧಿಮಾಂದ್ಯರನ್ನ, ರೋಗಿಗಳಿಗೆ ಆಶ್ರಯ ನೀಡ್ತಾನೆ. ಹೋಮ್ ಆಫ್ ಹೋಪ್, ನಂಬಿಕೆಯ ಮನೆ ಎಂಬ ಮನೆ ಪ್ರಾರಂಭಿಸಿ ಸುಮಾರು 1000 ಜನರಿಗೆ ಆಶ್ರಯ ನೀಡುತ್ತಾನೆ. ತನ್ನ ಕತ್ತಲೆಯ ಜೀವನದಿಂದ ಬೆಳಕಿನೆಡೆಗೆ ಮಾತ್ರ ಆತನು ಬಾರದೆ ಹಲವಾರು ಜನರು ಕತ್ತಲೆಯ ಜೀವನ ಬಾಳುತ್ತಿರುವವರಿಗೆ ಜ್ಯೋತಿಯಾಗಿ ಹಾಗೂ ಅವರ ಜೀವನಕ್ಕೆ ನಿಜವಾದ ಉಪ್ಪಿನ ರುಚಿಯಾಗಿ ಆತನು ಪರಿಣಮಿಸುತ್ತಾನೆ. ಸರ್ಕಾರದಿಂದ ಕಿಂಚಿತ್ತೂ ಸಹಾಯ ಪಡೆಯದೆ ಹಲವಾರು ಜನರ ಜ್ಯೋತಿ ಮತ್ತು ದಾರಿದೀಪವಾಗುತ್ತಾನೆ ಆಟೋ ರಾಜ. ಆತ ಯಾವ ರೀತಿ ಜ್ಯೋತಿ ಮತ್ತು ಸಪ್ಪೆಯಾಗಿದ್ದವರ ಜೀವನಕ್ಕೆ ರುಚಿಯಾದನೋ ಅದೇ ರೀತಿ ನಾವು ಸಹ ಜಗಕ್ಕೆ ಜ್ಯೋತಿ ಮತ್ತು ಉಪ್ಪಾಗಿರಲು ನಮಗೆ ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಕಡು ಕತ್ತಲಲ್ಲಿರುವ ನಾವು ಸೂರ್ಯನಂತೆ ಪ್ರಕಾಶಿಸಿ ಬೆಳಕನ್ನು ನೀಡಲು ಕರೆಯನ್ನ ನೀಡುತ್ತಿದ್ದಾರೆ. ಆದ್ಮೇಲೆ ಇಸ್ರಾಯೇಲರು ತಮ್ಮ ಬ್ಯಾಬಿಲೋನಿನ ದಾಸ್ಯತ್ಯವನ್ನ ಮುಗಿಸಿ ಅವರು ಮರಳಿ ತಮ್ಮ ಸ್ವಂತ ನಾಡಿಗೆ ಬಂದಾಗ ಅವರ ನಾಡು ಸಂಪೂರ್ಣ ಅಲ್ಲೋಲ ಕಲ್ಲೋಲವಾಗಿತ್ತು. ಜನರು ಮತ್ತೆ ಮೊದಲಿನ ಹಾಗೆ ಜೀವಿಸಲು ಬಹಳ ಕಷ್ಟಪಡಬೇಕಾಯಿತು. ದೇವಾಲಯ ನಾಶವಾಗಿತ್ತು, ಅದನ್ನು ಕಟ್ಟಬೇಕಾಗಿತ್ತು. ತಮ್ಮ ಮನೆ ಹಾಗೂ ಎಲ್ಲಾ ಸೌಲಭ್ಯಗಳನ್ನ ಮತ್ತೆ ಜೋಡಿಸಲು ಬಹಳ ಕಷ್ಟಪಟ್ಟರು. ಆಗ ಜನರು, ದೇವರೇ, ಈ ಕಷ್ಟ ನಮಗೇಕೆ ಎಂದು ಗೋಳಾಡುತ್ತಿರುವಾಗ ಪ್ರವಾದಿ ಯೆಶಾಯ ಇಂದಿನ ವಾಚನದ ಮಾತುಗಳನ್ನ ಹೇಳ್ತಾರೆ. ನೀವು ಕಷ್ಟದಲ್ಲಿ ಇರುವುದಕ್ಕೆ ಕಾರಣ ನೀವು ನಿಮ್ಮಲ್ಲಿ ದೇವರು ಕೊಟ್ಟ ಆಶೀರ್ವಾದವನ್ನ ಪರರಿಗೆ ಹಂಚದೆ ಇರುವುದು ಎನ್ನುತ್ತಾರೆ. ಹಸಿದವರಿಗೆ ಅನ್ನ ಹಾಕಿ, ನೆಲೆ ಇಲ್ಲದವರಿಗೆ ಮನೆಗಳಿಗೆ ಬರಮಾಡಿಕೊಳ್ಳಿ, ಬೆತ್ತಲೆ ಇದ್ದವರಿಗೆ ವಸ್ತ್ರ ನೀಡಿ, ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದಿರಿ, ನಿಮ್ಮ ಬೆಳಕು ಸೂರ್ಯನಂತೆ ಪ್ರಜ್ವಲಿಸುತ್ತಿರಲಿ ಎಂದು ನಾವು ಯಾವ ರೀತಿ ಪರರಿಗೆ ಬೆಳಕಾಗಿರಬೇಕೆಂದು ಪ್ರವಾದಿ ಯೆಶಾಯ ಅವರಿಗೆ ತಿಳಿ ಮಾತು ಹೇಳುತ್ತಾರೆ. ಆತ್ಮೀಯ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಈ ಧರೆಗೆ ನೀವೇ ಉಪ್ಪು, ನೀವೇ ಜ್ಯೋತಿ ಎಂದು ಬೆಟ್ಟದ ತಪ್ಪಲಲ್ಲಿ ಕುಳಿತು ಪ್ರಬೋಧಿಸುತ್ತಾರೆ. ಆತ್ಮೇಲೆ ಹಳೆಯ ಒಡಂಬಡಿಕೆಯ ಯೋಬನ ಗ್ರಂಥವನ್ನ ನಾವು ಆಲಿಸುವಾಗ ಉಪ್ಪಿಲ್ಲದೆ ಸಪ್ಪೆಯನ್ನು ತಿನ್ನುತ್ತೇವೆಯೇ ಎಂಬ ನುಡಿಗಳನ್ನ ನಾವು ಓದುತ್ತೇವೆ. ಅಂದರೆ ಮನುಷ್ಯನ ಆಹಾರ ಸೇವನೆಯಲ್ಲಿ ಉಪ್ಪು ಮಹತ್ತರವಾದ ಪಾತ್ರವನ್ನ ವಹಿಸುತ್ತದೆ. ಹೀಬ್ರೂ ಜನಾಂಗದಲ್ಲಿ ಒಂದು ನಂಬಿಕೆ ಇತ್ತು. ಒಂದು ಮಗು ಹೊಸದಾಗಿ ಜನ್ಮ ಪಡೆದ ತಕ್ಷಣ ಅದರ ಮೈಗೆ ಉಪ್ಪನ್ನ ಲೇಪಿಸುತ್ತಿದ್ದರು. ಕಾರಣ ಮಗು ದೈಹಿಕವಾಗಿ ಬಲಿಷ್ಠಗೊಳ್ಳುತ್ತದೆ ಎಂಬ ನಂಬಿಕೆ ಇತ್ತು. ಹಾಗೆಯೇ ಒಂದು ವಿಚಿತ್ರ ಪದ್ಧತಿಯು ಹೀಬ್ರೂ ಜನಾಂಗದಲ್ಲಿ ರೂಢಿಯಿತ್ತು. ಮನೆಯ ಒಡತಿ ಅಡುಗೆಯನ್ನು ಸಿದ್ಧತೆ ಮಾಡುವ ಸಂದರ್ಭದಲ್ಲಿ ಊಟಕ್ಕೆ ಉಪ್ಪನ್ನ ಬೆರೆಸದೆ ಹೋದಲ್ಲಿ
ಆಕೆಯನ್ನು ಗಂಡನಾದವನು ವಿಚ್ಛೇದನೆ ಮಾಡಬಹುದಿತ್ತು. ಆತ್ಮೀಯರೇ, ಸೀಸರನ ಕಾಲದಲ್ಲಿ ಉಪ್ಪಿನ ಬರ ಬಂದಿತ್ತು. ಆ ಸಂದರ್ಭದಲ್ಲಿ ಚಕ್ರವರ್ತಿ ತನ್ನ ಸಿಪಾಯಿಗಳಿಗೆ ಅರ್ಧ ಸಂಬಳವನ್ನು ಉಪ್ಪಿನ ರೂಪದಲ್ಲಿ ಕೊಡುತ್ತಿದ್ದನು. ಉಪ್ಪನ್ನು ಸಲಾರಿಯುಮ್ ಎಂದು ಕರೆಯುತ್ತಿದ್ದರು. ಆಂಗ್ಲಿಕರು ಅದೇ ಪದವನ್ನು ಸ್ಯಾಲರಿ ಎಂದು ಕರೆಯುತ್ತಾರೆ. ಅದಕ್ಕೆ ನಾವು ಸಂಬಳಕ್ಕೆ ಸ್ಯಾಲರಿ ಎಂದು ಕರೆಯುತ್ತೇವೆ. ಈ ಎಲ್ಲ ಹಿನ್ನೆಲೆಯನ್ನು ಅನುಭವಿಸಿದ್ದ ಯೇಸು ಅಥವಾ ಅರಿತಿದ್ದ ಯೇಸು ಸ್ವಾಮಿ ಮನುಷ್ಯನಿಗೆ ಉಪ್ಪು ಎನ್ನುವ ಪದವನ್ನು ಅನ್ವಯಿಸುತ್ತಾ ನೀವೇ ಈ ಧರೆಗೆ ಉಪ್ಪು ಎಂದು ಕರೆಯುತ್ತಾರೆ. ಉಪ್ಪು ಶೇಖರಣೆ ಮಾಡಲು ಸಹ ಬಳಸುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಪ್ರಿಸರ್ವೇಷನ್ ಎಂದು ಹೇಳುತ್ತಾರೆ. ಮೀನುಗಳನ್ನ ಅಥವಾ ಒಣ ಹಾಕಲು ಅಥವಾ ಹಲವಾರು ದಿನಗಳು ಶೇಖರಣೆ ಮಾಡಿಡಲು ಎಲ್ಲ ಮಾಂಸಗಳನ್ನ ಈ ಒಂದು ಉಪ್ಪನ್ನ ಬಳಸುತ್ತಾರೆ. ಉಪ್ಪನ್ನ ಗುಣಪಡಿಸಲು ಸಹ ಬಳಸುತ್ತಾರೆ. ಈ ರೀತಿ ಉಪ್ಪನ್ನ ಹಲವಾರು ವಿಧದಲ್ಲಿ ಉಪಯೋಗಿಸುವುದನ್ನು ನಾವು ಕಾಣುತ್ತೇವೆ. ಹಾಗಾದ್ರೆ ಆದ್ಮೇಲೆ ಈ ಜಗತ್ತಿಗೆ ನೀವೇ ಜ್ಯೋತಿ ಎಂದು ಪ್ರಭು ಯೇಸು ಏಕೆ ಹೇಳುತ್ತಾರೆ? ಅದರ ಗುಣಗಳಾದರೂ ಏನು? ಮೊದಲನೇದಾಗಿ, ಬೆಳಕು ತನ್ನನ್ನೇ ತಾನು ಉರಿಯುತ್ತೆ, ಪರರಿಗೆ ಬೆಳಕನ್ನು ನೀಡುತ್ತದೆ. ಅಲ್ಲಿ ಸ್ವಾರ್ಥವಿಲ್ಲ, ಬದಲಿಗೆ ಪರರಿಗೆ ಬೆಳಕನ್ನು ನೀಡಿ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ. ಎರಡನೆಯದಾಗಿ, ಬೆಳಕು ದಾರಿದೀಪವಾಗಿದೆ. ಕತ್ತಲೆಯಲ್ಲಿ ನಾವು ಸಾಗಿದರೆ ಮಾರ್ಗ ತಪ್ಪುತ್ತೇವೆ. ಅದೇ ಬೆಳಕಿನೆಡೆ ನಾವು ಸಾಗಿದರೆ ಸರಿಯಾದ ಮಾರ್ಗದಲ್ಲಿ ನಾವು ಸಾಗುತ್ತೇವೆ. ಹಾಗಾದ್ರೆ ಆದ್ಮೇಲೆ ನೀವು ಎಲ್ಲರೂ ಹೇಗೆ ಪರರಿಗೆ ಉಪ್ಪು ಮತ್ತು ಜ್ಯೋತಿಯಾಗಬಹುದು? ಮೊಟ್ಟ ಮೊದಲನೆಯದಾಗಿ, ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಜನರು ಅದನ್ನು ಉಪಯೋಗಿಸುವುದಿಲ್ಲ, ಬದಲಿಗೆ ಅದನ್ನು ಬಿಸಾಡಿ ಬಿಡುತ್ತಾರೆ. ಅದೇ ರೀತಿ ನಿಮ್ಮ ಎಲ್ಲರ ಜೀವನ ಸಪ್ಪೆಯಾದರೆ ನಾವು ಸಹ ನಿಷ್ಪ್ರಯೋಜಕರಾಗುತ್ತೇವೆ. ಪರರಿಗೆ ರುಚಿ ನೀಡುವ ಸಾಧನಗಳು ನಾವಾಗಬೇಕಾಗಿದೆ. ಎರಡನೆಯದಾಗಿ ಆದ್ಮೇಲೆ, ನಾನು ಯಾವ ರೀತಿ ಪರರ ಜೀವನಕ್ಕೆ ಜ್ಯೋತಿಯಾಗಬೇಕೆಂದರೆ, ಉದಾಹರಣೆಗೆ ನನ್ನಲ್ಲಿರುವ ಕಲೆಯನ್ನ ಪರರಿಗೆ ಹಂಚುವ ಸಾಧನವಾಗೋಣ. ಆ ಕಲೆ ನನ್ನಲ್ಲಿ ಮಾತ್ರ ಇದ್ದರೆ ಅದರಿಂದ ಬೇರೆಯವರಿಗೆ ಉಪಯೋಗವಾಗುವುದಿಲ್ಲ. ಅದೇ ಪ್ರತಿಭೆಯನ್ನು ನಾವು ಪರರಿಗೆ ತಿಳಿಸಿಕೊಡುವುದರಿಂದ ಅವರ ಜೀವನ ಬೆಳಗುತ್ತದೆ. ಕೊನೆಯದಾಗಿ ಆತ್ಮೀಯರೇ, ಸಂತ ಮದರ್ ತೆರೇಸಮ್ಮನವರು ಹೇಳ್ತಾರೆ, ಸಣ್ಣ ಕಾರ್ಯವನ್ನ ದೊಡ್ಡ ಮನಸ್ಸಿನಿಂದ ಮಾಡು ಎಂದು ಹೇಳ್ತಾರೆ. ಪ್ರತಿಯೊಂದು ಸಣ್ಣ ಕೆಲಸ ಮಾಡುತ್ತಾ ಪರರ ಜೀವನದಲ್ಲಿ ಜ್ಯೋತಿ ಮತ್ತು ಉಪ್ಪಾಗಿ ನಾವು ಪರಿಣಮಿಸಬೇಕಾಗಿದೆ. ಆಮೇನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.